ಸಲಹೆ ಈಗ ಸಲಹೆ ಹೇಳಿದ್ನಲ್ಲ, ಈಗ ನಮ್ಮ ತಾತ ಅವರು ದೈವಾಂತದಿಂದ ಆಗಿದ್ದಾರೆ. ದೇವೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರ ಅಭಿವೃದ್ಧಿ ಆಗಿರ್ಬೋದು, ಕುಸ್ವಾಮಿ ಅವರು, ದೇವೇಗೌಡರು, ಶ್ರೀಕಂಠ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದು ಯಾರಿಗೂ ನಾವು ಯಾರೂ ಅದಕ್ಕೆ ಅರ್ಹರಲ್ಲ ಅವರ ಒಂದು ರಾಜಕೀಯದಲ್ಲಿ. ಈಗ ಅವ್ರ ಕುಟುಂಬದಿಂದ ಬಂದವರು ಒಂದು ಘನತೆಗೆ ತಕ್ಕನಂಗೆ ನಡ್ಕೊಬೇಕು ಅಂತ ನಮಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಹಂತದಲ್ಲಿ ನಾವೊಂದು ಹಂತದಲ್ಲಿ ನಮಗೆ ಕುಟುಂಬದಲ್ಲಿ ನಮ್ಮ ಬುದ್ಧಿ ಮಟ್ಟಕ್ಕೆ ನಮ್ಮನ್ನ ಬುದ್ಧಿ ಕಳಿಸಿ. ಅದೇ ರೀತಿ ಅವ್ರ ಕುಟುಂಬದಲ್ಲಿ ಇಷ್ಟವ್ರಿಗಾಗಲೇ ಕಳಿಸ್ಕೋಬೇಕಿತ್ತು. ಯಾಕಂತ ಹೇಳಿದ್ರೆ ಅವರು ವೈದ್ಯರಾಗಿದ್ದವರು, ವೈದ್ಯಕೀಯ ರಂಗದಲ್ಲಿದ್ದವರು. ಯಾವುದೇ ಇಷ್ಟು ಮಟ್ಟಿಗೆ ಸಣ್ಣತನದ ರಾಜಕಾರಣ ಮಾಡಿಕೊಂಡು ಜನರನ್ನು ಒಕ್ಕಲೆಬ್ಸೋ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನ ಜನ ಆಗಲೇ ಒಂದ್ಸಲಿ ಬುದ್ಧಿ ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅತಿ ದೊಡ್ಡದಾಗಿ ಬುದ್ಧಿ ಕಲಿಸ್ತಾರೆ. ಅಧಿಕಾರ ಅದು ಶಾಶ್ವತ ಅಲ್ಲ. ಪ್ರಜ್ವಲನ ಸೂರ್ಯಜನ ಜಿಲ್ಲೆ ಜನರ ಋಣ ತೀರಿಸ್ತೀವಿ ಅಂತ ಹೇಳ್ತಾರೆ. ಅಧಿಕಾರ ಹೇಳಿದ್ನಲ್ಲ, ಮುಂದಿನ 28ರಲ್ಲಿ ಗೊತ್ತಾಗುತ್ತಲ್ಲ ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಆಗ್ತಾರೆ ಅನ್ನೋ. ಅದು ಏನು ಒಂದು 3-4 ವರ್ಷದಲ್ಲಿ ಬರ್ತದಲ್ಲ, ಅದ್ರಲ್ಲಿ ಗೊತ್ತಾಗ್ತಿಲ್ಲ 3 ವರ್ಷದಲ್ಲಿ ಯಾರು ಬರ್ತಾರೆ, ಯಾರಿಗೇನು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಖಂಡಿತ ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಜನ ನೋಡ್ತಾರಲ್ಲ, ಇವ್ರನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಇಡೀ ನಿನ್ನೆ ರಾಜ್ಯಾದ್ಯಂತ ಜನಗಳೇ ಇವ್ರ ಬಗ್ಗೆ ಏನು ಮಾತಾಡಿದೆ ಅನ್ನೋದು ಮಾಧ್ಯಮದ ಬಗ್ಗೆ ಗೊತ್ತದೆ. ನನ್ನ ಒಂದು ಹೇಳಿಕೆ ಇಲ್ಲ. ಮುಂದಿನ ದಿನಗಳಲ್ಲಿ ಹೇಳಿದ್ನಲ್ಲ, ನಮ್ಮ ಪಕ್ಷ ಬಲಿಷ್ಠವಾಗಿದೆ. ನಮ್ಮ ಬರೀ ಟೀಕೆ ಟಿಪ್ಪಣಿ ಮಾಡೋದಲ್ಲ ನಮ್ಮ ಕರ್ತವ್ಯ. ನನ್ನ ಸಂಸದನಾಗಿ ಆಯ್ಕೆ ಮಾಡಿದರೆ ಅತ್ಯಂತ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ ಏನೂ ಗುರುತಾದಂಥ ಕೆಲಸಗಳಾಗಿಲ್ಲ. ಅಟ್ಲೀಸ್ಟ್ ಈಗ ನಾನು ವಿರೋಧ ಪಕ್ಷದಲ್ಲಿ ಇದ್ರೂ ಏನೋ ಒಂದು ಹೋರಾಟದಿಂದನಾದರೂ ನಾನು ಅಲ್ಪ ಸ್ವಲ್ಪ ಕೆಲಸ ಮಾಡುವಂಥ ಕೆಲಸಗಳನ್ನ ನಾನು ಮಾಡ್ತಾಯಿದ್ದೀನಿ. ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ, ನಾವು ಎಲ್ಲಿ ಕೇಸ್ ಮಾಡ್ತಾಯಿದ್ದೀವಿ. ಅಂಥದಕ್ಕೆ ಅವ್ರು ಸಾಥ್ ಕೊಡಲಿ, ಇಲ್ಲ ಅವ್ರ ಪಾಡಿಗೆ ಅವ್ರು ಇರಲಿ. ಅದು ಬಿಟ್ಬಿಟ್ಟು ಈ ಥರ ಟೀಕೆ ಮಾಡಿಕೊಂಡು ಹಳೇದು ಯಾವುದೋ ಒಂದು ಎತ್ಕೊಂಡು ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ ಇರೋಂಥದ್ದನ್ನು ಎತ್ಕೊಂಡು ಒಬ್ಬ ಮೇಧಾವಿ, ಒಬ್ಬ ವಾಗ್ಮಿ ಥರ ಮಾತಾಡೋದನ್ನ ಬಿಡಿ. ಅದನ್ನು ಜನ ಯಾರು ಎಂಟರ್ಟೈನ್ ಮಾಡಲ್ಲ.